ಇಲ್ಲಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆಯಾ? ಹಾಗಾದರೆ ಯಾವುದೇ ಕಾರಣಕ್ಕೂ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಮುಂದೆ ಪಶ್ಚಾತ್ತಾಪ ಪಡ್ತೀರಾ. ಯಾಕಂದರೆ ಇವಾಗ ರಾಜ್ಯ ಸರ್ಕಾರದವರು ನಿಮ್ಮ ಮೇಲೆ ಎಲ್ಲ ಸ್ವಲ್ಪ ಕರುಣೆ ತೋರಿಸಿ ಒಂದು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಈ ಒಂದು ಆಪರ್ಚುನಿಟಿ ತಿರ್ಗಾ ಮಿಸ್ ಮಾಡಿಕೊಂಡ್ರೆ ಮುಂದೆ ನಿಮಗೇನೆ ಕಷ್ಟ ಆಗುತ್ತೆ. ಮೊದಲೇ ಹೇಳ್ಬಿಡ್ತಾ ಇದ್ದೀನಿ, ಅದೇನು ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ನಿಮ್ಮ ಹತ್ರ ಎಲ್ಲರ ಹತ್ರನೂ ಕೂಡ ರೇಷನ್ ಕಾರ್ಡ್ ಇದ್ದೇ ಇರುತ್ತೆ. ರೇಷನ್ ಕಾರ್ಡ್ ಇದ್ದರೆ ಏನೇನು ಬೆನಿಫಿಟ್ ಅಂತ ನಿಮಗೇ ಚೆನ್ನಾಗಿ ಗೊತ್ತಿರುತ್ತೆ. ಇವಾಗ ರಾಜ್ಯ ಸರ್ಕಾರದವರು ಮೊದಲೇ ಒಂದು ಆದೇಶನ ಹೊರಡಿಸಿದ್ರು. ಆ ಒಂದು ಆದೇಶ ಹೊರಡಿಸಿದಾಗ ನಿಮ್ಗೆ ಎಷ್ಟೊಂದು ಜನಕ್ಕೆ ಇನ್ಫಾರ್ಮೇಷನ್ ತಲುಪಿರ್ಬೋದು, ತಲುಪಿಲ್ದೇನೂ ಕೂಡ ಇರ್ಬೋದಾಗಿರುತ್ತೆ. ಇವಾಗ ರಾಜ್ಯ ಸರ್ಕಾರದವ್ರು ಏನು ಮಾಡಿದ್ದಾರೆ ಅಂದರೆ, ಇಲ್ಲಿ ಯಾರ್ಯಾರ ಹತ್ರ ಇವಾಗ ರೇಷನ್ ಕಾರ್ಡ್ ಇದೆ, ರೇಷನ್ ಕಾರ್ಡಲ್ಲಿ ಬಂದ್ಬಿಟ್ಟು 3 ಜನ 4 ಜನ 5 ಜನ ಮೆಂಬರ್ಸ್ ಇರ್ತಾರೆ. ಆ ಒಂದು ಜನರುಗಳದ್ದು ಎಲ್ಲರದು ಕೂಡ ಆಧಾರ್ ಕಾರ್ಡ್ನ ಎಲ್ಲರೂ ಕೂಡ ರೇಷನ್ ಕಾರ್ಡ್ಗೆ ಲಿಂಕ್ ಮಾಡಬೇಕು ಅಂತ ಹೇಳಿದರು. ಆ ಒಂದು ಪ್ರೋಸೆಸ್ನ ಇನ್ನೂ ಯಾರ್ಯಾರು ಮಾಡಿಲ್ಲದೆ ಇರೋರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಇಲ್ಲಿ ಸೆಪ್ಟೆಂಬರ್ 30ನೇ ತಾರೀಕುವರೆಗೂ ಕೂಡ ಒಂದು ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು ಜೂನಲ್ಲಿತ್ತು, ಆ ಒಂದು ಡೇಟ್ನ ಇವಾಗ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇವಾಗ ನಿಮಗೂ ಕೂಡ ಕಾಮನ್ ಆಗಿ ಒಂದು ಡೌಟ್ ಬರುತ್ತೆ, ನಮ್ಮ ರೇಷನ್ ಕಾರ್ಡಲ್ಲಿರುವಂಥ ಮೆಂಬರ್ಸ್ದು ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಆಗಿಲ್ವಾ ಅಂತ. ಇನ್ ಕೇಸ್ ಲಿಂಕ್ ಆಗಿಲ್ಲ ಅಂದರೆ, ಇಲ್ಲಿ ಯಾರ್ದೊಬ್ರದ್ದು ಎಕ್ಸ್ಟ್ರಾ ಮೆಂಬರ್ದು ಲಿಂಕ್ ಆಗಿಲ್ಲ, ಅವ್ರಿಗೆ ಏನು ಬರ್ತಿತ್ತಲ್ಲ ರೇಷನ್ ಆಗಿರಲಿ ಅಥವಾ ದುಡ್ಡಾಗಿರಲಿ ಅದು ಕಟ್ಟಾಗುತ್ತೆ, ಮತ್ತು ಅವ್ರಿಗೆ ಯಾವುದೇ ಥರದ ರೇಷನ್ ಕಾರ್ಡಲ್ಲಿ ಸಿಗೋವಂಥ ಬೆನಿಫಿಟ್ ಸಿಗೋಲ್ಲ. ಅದಕ್ಕೋಸ್ಕರ ಇವಾಗ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ರೇಷನ್ ಕಾರ್ಡ್ನ ನಂಬರ್ನ ಹಾಕ್ಬಿಟ್ಟು ನಾನು ಹೇಳೋ ಒಂದು ಪ್ರೋಸೆಸ್ನ ಮಾಡಿ ನಿಮ್ಮ ರೇಷನ್ ಕಾರ್ಡಲ್ಲಿ ಎಲ್ಲ ಮೆಂಬರ್ಸ್ದು ಕೂಡ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಆಗಿಲ್ವ ಅನ್ನೋದನ್ನ ತಿಳ್ಕೊಳ್ಳಿ. ಮತ್ತು ಇವಾಗ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಫಸ್ಟು ನಾನು ಹೇಳೋ ವಿಷಯನ ಕಂಪ್ಲೀಟಾಗಿ ತಿಳ್ಕೊಬಿಡಿ. ಇವಾಗ ಲೈವ್ ಡೆಮೋ ತಿಳಿಸ್ಕೊಡ್ತೀನಿ, ಆಮೇಲೆ ನಿಮ್ಮ ಮೊಬೈಲ್ ತೊಗೊಂಡು ನಾನು ಹೇಳೋ ಒಂದು ಪ್ರೋಸೆಸ್ನ ನೀವು ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಈಸಿಯಾಗಿ ಚೆಕ್ ಮಾಡ್ಕೋತೀರಾ. ಇವಾಗ ಎಲ್ಲರೂ ಕೂಡ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಗಮನ ಇಟ್ಟು ನೋಡ್ತೋಗಿ ಸಿಂಪಲಾಗಿ ತಿಳಿಸ್ಕೊಡ್ತೀನಿ. ಯಾವುದಾದ್ರು ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಮೊಬೈಲಲ್ಲಿ ಇರುವಂಥದ್ದು. ಕ್ರೋಮ್ ಆಗಿರ್ಬೋದು, ಫೈರ್ಫಾಕ್ಸ್ ಆಗಿರ್ಬೋದು, ಒಪೆರಾ ಆಗಿರ್ಬೋದು. ಜಸ್ಟ್ ಆಹಾರ ಕರ್ನಾಟಕ ಅಂತ ಟೈಪ್ ಮಾಡಿ, ಅಷ್ಟೇ ಸ್ಪೇಸ್ ಕೊಟ್ಟು. ಇಲ್ಲಿ ಟೈಪ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದರೆ ಫಸ್ಟ್ ಲಿಂಕ್ ಕಾಣುತ್ತೆ. ಈ ಒಂದು ಲಿಂಕ್ ಮೇಲೆ ಜಸ್ಟ್ ಒಂದು ಕ್ಲಿಕ್ ಮಾಡಿ, ಸರಿನಾ? ಇಲ್ಲಿ ನಿಮಗೆ ಲೆಫ್ಟಲ್ಲಿ ಬಂದ್ಬಿಟ್ಟು 3 ಡಾಟ್ ಥರ ಕಾಣ್ತಿದೆಯಲ್ಲ ಲೈನು, ಆ ಒಂದು ಡಾಟ್ ಲೈನ್ಗಳ ಮೇಲೆ ಕ್ಲಿಕ್ ಮಾಡಿ, ಸರಿನಾ? ಮೆನು ಬಟನ್ ಅಂತ ಕರಿತೀವಿ ಅದನ್ನ. ಅಲ್ಲಿ ನಿಮಗೆ 3 ಆಪ್ಷನ್ ಬರುತ್ತೆ. ಈ ಸ್ಟೇಟಸ್ ಅಂತ ಬರುತ್ತೆ, ಈ ರೇಷನ್ ಕಾರ್ಡ್ ಅಂತ ಇರುತ್ತೆ. ಈ ರೇಷನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ನಂತರ ಸ್ಕ್ರಾಲ್ ಡೌನ್ ಮಾಡ್ಕೊಬನ್ನಿ. ಇಲ್ಲಿ ಒಂದು ಆಪ್ಷನ್ ಕಾಣ್ತಿದೆ ನಿಮಗೆ ಕಣ್ಮುಂದೆ, ಲಿಂಕಿಂಗ್ UID ಅಂತ. ಆ ಒಂದು ಲಿಂಕ್ ಮೇಲೆ ಜಸ್ಟ್ ಒಂದು ಕ್ಲಿಕ್ ಮಾಡಿ ಪೇಜ್ ಈ ರೀತಿ ಬರುತ್ತೆ. ಇಲ್ಲಿ ನಿಮ್ಮ ಡಿಸ್ಟಿಕ್ ಯಾವೊಂದು ಡಿಸ್ಟಿಕಲ್ಲಿ ಬರುತ್ತೆ ಅದನ್ನ ನೋಡಿಕೊಂಡು ಆಪ್ಷನ್ನೇ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಸರಿನಾ? ನಂತರ ನೀವು ನೋಡ್ಬೋದು ಇಲ್ಲಿ ಸಾಕಷ್ಟು ಆಪ್ಷನ್ ಇದೆ. ಇವಾಗ ಸದ್ಯಕ್ಕೆ ಮಟ್ಟಿಗೆ ನಾನು ಹೇಳೋ ಆಪ್ಷನ್ನ ಸೆಲೆಕ್ಟ್ ಮಾಡಿ, ಇಲ್ಲಿ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಮೇಲೆ ಜಸ್ಟ್ ಒಂದು ಕ್ಲಿಕ್ ಮಾಡಿ. ಇಲ್ಲಿ ವಿತೌಟ್ OTP ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ರೇಷನ್ ಕಾರ್ಡಲ್ಲಿ ಯೆಲ್ಲೋ ಕಲರ್ ಕಾರ್ಡ್ ಮೇಲೆ ಬರೆದಿರ್ತಾರೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ, ಅದನ್ನ ತೊಗೊಂಡು ಇಲ್ಲಿ ಹಾಕಿ, ಸರಿನಾ? ಮುನ್ಗಡೆ ಇರೋದು ಹಾಕೋಕೆ ಹೋಗ್ಬಿಡಿ, ಸರಿನಾ? ಇಲ್ಲಿ ರೇಷನ್ ಕಾರ್ಡ್ ನಂಬರ್ನ ಹಾಕಾದ್ಮೇಲೆ ನಿಮಗೆ ಅಲ್ಲಿ ಗೋ ಅಂತ ಇದೆ, ಕ್ಲಿಯರ್ ಅಂತ ಇದೆ, ಎಕ್ಸಿಟ್ ಅಂತ ಇದೆ. ಗೋ ಮೇಲೆ ಕ್ಲಿಕ್ ಮಾಡಿ, ಸ್ವಲ್ಪ ಸೆಕೆಂಡ್ಸ್ ವೆಯ್ಟ್ ಮಾಡಿ, ಸ್ವಲ್ಪ ಲೇಟು ಲೋಡ್ ಆಗೋದು. ಅವಾಗ ಇಲ್ಲಿ ನಿಮಗೆ ಡೀಟೇಲ್ಸ್ ತೋರಿಸುತ್ತೆ. ಈ ಒಂದು ಡೀಟೇಲ್ಸಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ, ಇಲ್ಲಿ ನೀವು ನೋಡ್ಬೋದು ಪೇಜ್ ಬಂದ್ಬಿಟ್ಟು ಈ ರೀತಿ ತೋರಿಸುತ್ತೆ. ಇದರಲ್ಲಿ ನಿಮಗೆ ಒಂದು ಡಾಟಾ ತೋರಿಸಿದೆ, KYC ಎಷ್ಟು ಜನದಾಗಿದೆ ಮತ್ತು ನಿಮ್ಮ ರೇಷನ್ ಕಾರ್ಡಲ್ಲಿ ಟೋಟಲ್ ಆಗಿ ಎಷ್ಟು ಜನ ಇದ್ದಾರೆ ಅಂತ. 3 ಜನ ಇದ್ದಾರಾ, 4 ಜನ ಇದ್ದಾರಾ, 5 ಜನ ಇದ್ದಾರಾ ಅಂತ. ಈ ಒಂದು ರೇಷನ್ ಕಾರ್ಡ್ ಪ್ರಕಾರ 4 ಜನ ಇದ್ದಾರೆ, ಅದು ಕರೆಕ್ಟಾಗಿ ತೋರಿಸಿದೆ. ಮತ್ತು KYC ಡನ್ 4 ಜನ ತೋರಿಸಿದೆಯಲ್ಲ, KYC ಡನ್ ಅಂತ ಇತ್ತು ಅಂದರೆ ನೀವು ಆಧಾರ್ ಕಾರ್ಡ್ ಎಲ್ಲರದು ಕೂಡ ಲಿಂಕ್ ಆಗಿದೆ ಅಂತ ಅರ್ಥ. ಆಗಿಲ್ಲ ಅಂದರೆ ಅಲ್ಲಿ ರಿಮೈನಿಂಗ್ ಅಂತ ತೋರಿಸಿದೆಯಲ್ಲ, ಅಲ್ಲಿ 1 ಅಂತ ಬರುತ್ತೆ ಅಲ್ಲ. ಆ ರೀತಿ ತೋರಿಸ್ಬಿಟ್ರೆ ಏನು ಮಾಡಿ ಅಂದರೆ, ಇಲ್ಲಿ ಬ್ಯಾಕ್ ಬನ್ನಿ. 2 ಸಲ ಬ್ಯಾಕ್ ಬರಬೇಕಾಗುತ್ತೆ. 2 ಸಲ ನೀವು ಜಸ್ಟ್ ಒಂದು ಬ್ಯಾಕ್ ಬಂದರೆ ಅಲ್ಲಿ ನಿಮಗೆ ಇನ್ನೊಂದು ಆಪ್ಷನ್ ಕಾಣಿಸುತ್ತೆ. ಏನಂದರೆ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡ್ತಾ ಬಂದರೆ UID ಲಿಂಕಿಂಗ್ ಆಫ್ RC ಮೆಂಬರ್ ಅಂತ. ಇಲ್ಲಿ ಯಾರ್ದು ಅನ್ಲಿಂಕ್ ಅಥವಾ ಈ KYC ಪೆಂಡಿಂಗ್ ಅಂತ ಇದೆಯಲ್ಲ, ಅವ್ರದ್ದು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕಿ ಗೋ ಅಂತ ಕೊಡಿ. ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕಿ OTP ಹಾಕ್ಬಿಟ್ಟು ವೆರಿಫೈ ಮಾಡಿದ್ರೆ ಸಕ್ಸಸ್ಫುಲ್ ಆಗಿ ನೀವೇ ಲಿಂಕ್ ಮಾಡ್ಕೋತೀರಾ ಮನೇಲೇ. ಮತ್ತು ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ರೇಷನ್ ಕಾರ್ಡ್ ಇರೋರಿಗೆ ಶೇರ್ ಮಾಡಿ, ಅವ್ರಿಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಮತ್ತು ಈ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.